ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯವನ್ನು ಆಲಿಸುವವರೇ, ನಿಮ್ಮೆಲ್ಲರನ್ನು ಸಂತೋಷದಿಂದ ಸ್ವಾಗತಿಸುತ್ತೇನೆ. ನೀವೆಲ್ಲರೂ ಸಂತೋಷವಾಗಿದ್ದೀರಾ ಎಂದು ವಿಶ್ವಾಸಿಸುತ್ತೇನೆ. ಇಂದು ಭಾನುವಾರ. ಇಂದಿನ ದಿವ್ಯ ಬಲಿ ಪೂಜೆಯಲ್ಲಿ ವಿಶೇಷವಾಗಿ ನಮ್ಮ ಮಕ್ಕಳನ್ನು ದೇವರ ಕರಗಳಿಗೆ ಸಮರ್ಪಿಸೋಣ. ನಮ್ಮ ಮಕ್ಕಳು ಆಗಿರುವ ಅವಸ್ಥೆಯನ್ನು, ಅವರ ವಿದ್ಯಾಭ್ಯಾಸವನ್ನು, ಅವರ ಭವಿಷ್ಯವನ್ನು, ಅವರ ನಡವಳಿಕೆಯನ್ನು ಎಲ್ಲವನ್ನು ದೇವರ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುವ ಪ್ರಿಯರೇ, ಒಂದೊಂದು ದಿನ ದೇವರು ಕೈ ಹಿಡಿದು ನಡೆಸುವ ಅನುಭವ ನಮ್ಮದಾಗಿದೆ. ಅದು ನಮ್ಮ ಜೀವನದ ಬಲವೂ ನಿರೀಕ್ಷೆಯೂ ಆಗಿದೆ. ಒಂದೇ ಕುಟುಂಬದ ಸದಸ್ಯರಾಗಿದ್ದೇವೆ ನಾವು. ನೀವು ಈ ಅನುಗ್ರಹ ಧ್ಯಾನ ಮಂದಿರದ ಎಲ್ಲಾ ಗುರುಗಳಿಗಾಗಿ, ಶುಶ್ರೂಷಕರಿಗಾಗಿ ಪ್ರಾರ್ಥಿಸಿರಿ. ಇಂದಿನ ವಾಕ್ಯ ನಿನ್ನೆ ಆಲಿಸಿದ ದೇವರ ವಾಕ್ಯದ ಮುಂದಿನ ಭಾಗ. ಕಾರಣ ಹೀಗೆ ವಾಕ್ಯವನ್ನು ಆಲಿಸುವಾಗ ನಮ್ಮ ಮನಸ್ಸಿನಲ್ಲಿ ಅದು ಉಳಿಯುತ್ತದೆ. ಬೇಲ್ ದೇವತೆ ಮತ್ತು ಘಟಸರ್ಪ, 1ನೇ ಅಧ್ಯಾಯ 40ರಿಂದ 42ರವರೆಗೆ ವಾಕ್ಯಗಳು. ವಾಕ್ಯವನ್ನು ಆಲಿಸೋಣ. 7ನೆಯ ದಿನ ಅರಸನು ದಾನಿಯೇಲನ ಶೋಕ ಸಂಸ್ಕಾರಕ್ಕಾಗಿ ಅಲ್ಲಿಗೆ ಬಂದ. ಗವಿಗೆ ಬಂದ ಮೇಲೆ ಒಳಗೆ ಇಣುಕಿ ನೋಡಿದ. ಏನಾಶ್ಚರ್ಯ! ದಾನಿಯೇಲನು ಕುಳಿತುಕೊಂಡಿದ್ದ. ಇದನ್ನು ಕಂಡ ಅರಸನು ಸ್ವರವೆತ್ತಿ, ಸರ್ವೇಶ್ವರ, ದಾನಿಯೇಲನ ದೇವರೇ, ನೀವು ನಿಜವಾಗಿಯೂ ದೊಡ್ಡವರು, ನಿಮ್ಮ ಹೊರತು ಬೇರೆ ಯಾರೂ ದೇವರಿಲ್ಲ ಎಂದು ಉದ್ಘರಿಸಿದ. ಬಳಿಕ ದಾನಿಯೇಲನನ್ನು ಮೇಲಕ್ಕೆ ಎಳೆದು ಅವನನ್ನು ನಾಶ ಮಾಡಬೇಕೆಂದಿದ್ದ ಎಲ್ಲರನ್ನೂ ಗವಿಗೆ ಹಾಕಿಸಿದ. ಕ್ಷಣ ಮಾತ್ರದಲ್ಲೇ ಅರಸನ ಕಣ್ಣು ಎದುರಿನಲ್ಲೇ ಅವರನ್ನು ಸಿಂಹಗಳು ತಿಂದು ಹಾಕಿದವು. ಪ್ರಿಯರೇ, ದಾನಿಯೇಲನು ಸಿಂಹದ ಗವಿಯಲ್ಲಿ ಆಗಿದ್ದಾನೆ. ಅಲ್ಲಿ ಆಗಿದೆ ಹಬಕ್ಕೂಕ ಪ್ರವಾದಿ ದೇವರ ಚಿತ್ತದಂತೆ ಅವರಿಗೆ ಸಹಾಯವನ್ನು ತಲುಪಿಸಿದ್ದು. ಆಗ 7ನೆಯ ದಿನ ಅರಸನು ದಾನಿಯೇಲನನ್ನು ನೋಡಲು ಬರುತ್ತಿರುವ ಒಂದು ವಾಕ್ಯವನ್ನು ನಾವು ಆಲಿಸಿದ್ದೆವು. ಪ್ರಿಯರೇ, ದೇವರು ದಾನಿಯೇಲನನ್ನು ನಡೆಸಿದ, ಸಲುಗಿದ ಆ ರೀತಿಯನ್ನು ಅರಸನು ಕಂಡಾಗ ಅರಸನ ವಿಶ್ವಾಸ ಹೆಚ್ಚಾಯಿತು. ನಮ್ಮನ್ನು ದೇವರು ನಡೆಸುವುದು ಕಾಣುವಾಗ ಹಲವರ ವಿಶ್ವಾಸ ವೃದ್ಧಿಯಾಗಬೇಕು. ದೇವರಿಂದ ದೂರ ಹೋದವರು ದೇವರ ಹತ್ತಿರ ಬರಬೇಕು. ಉಪದೇಶದಿಂದ ಒಬ್ಬರನ್ನು ಹಿಂತಿರುಗಿ ಕರೆಯಲು ಒಂದು ಲಿಮಿಟ್ ಇದೆ. ನಮಗೆ ಹೀಗೆ ವಿಶ್ವಾಸಿಸಿ ಪ್ರಾರ್ಥಿಸೋಣವೇ? ಪ್ರಭುವೇ, ನಾನು ನಿಮ್ಮನ್ನು ವಿಶ್ವಾಸಿಸುತ್ತೇನೆ. ನನ್ನನ್ನು ಅದ್ಭುತವಾಗಿ ನಡೆಸಿರಿ. ನನ್ನ ಆರೋಗ್ಯವನ್ನು, ನನ್ನ ಕುಟುಂಬವನ್ನು, ನನ್ನ ಮಕ್ಕಳನ್ನು ಅದ್ಭುತವಾಗಿ ನಡೆಸಿರಿ. ನಾನು ನಾಶವಾಗಿ ಹೋದೆ ಎಂದು ಚಿಂತಿಸುವವರು ಅನೇಕರು ಇದ್ದಾರೆ. ಅವರ ಮುಂದೆ ನನ್ನನ್ನು ಅದ್ಭುತವಾಗಿ ಮಾರ್ಪಡಿಸಿರಿ. ಅದನ್ನು ನೋಡಿ ಅವರು ಅದ್ಭುತಪಡುವ ರೀತಿಯಲ್ಲಿ ಅವರು ದೇವರ ಹಿಂದೆ ಹಿಂದಿರುಗಿ ಬರಲು ಸಾಧ್ಯವಾಗುವ ರೀತಿ ನನ್ನನ್ನು ಕೃಪೆಯಿಂದ ತುಂಬಿಸಿರಿ. ನಿಮ್ಮ ಮಕ್ಕಳಿಗಾಗಿ ವಿಶೇಷವಾಗಿ ಪ್ರಾರ್ಥಿಸಿರಿ. ಪ್ರಿಯರೇ, ನಿಮ್ಮ ಮಕ್ಕಳು ದೇವರ ಭವನದಲ್ಲಿ ಚಿಗುರಿ ಬರುವ ಓಲಿವ್ ಮರದ ರೀತಿಯಲ್ಲಿ ಆಗಬೇಕು. ಸ್ನೇಹದಲ್ಲಿ, ಪ್ರೀತಿಯಲ್ಲಿ, ಮೊಬೈಲ್ನಲ್ಲಿ ಮುಳುಗಿ ತಮ್ಮ ಜೀವನವನ್ನು ನಾಶ ಮಾಡಿಕೊಳ್ಳಬಾರದು. ಈ ವಾಕ್ಯ ಅನುಗ್ರಹವಾಗಿ ವಿಶ್ವಾಸದಲ್ಲಿ ಚಿಗುರಲಿ. ದಾನಿಯೇಲನು ಸಲಗಿದ ದೇವರು ನಮ್ಮ ದೇವರಾಗಿದ್ದಾರೆ. ಅದಾಗಿದೆ ನಮ್ಮ ಧೈರ್ಯ. ಆಮೇನ್. ಪ್ರಿಯರೇ, ನಮ್ಮ ಈನ ಅವಸ್ಥೆಯನ್ನು ದೇವರ ಕರಗಳಿಗೆ ಸಮರ್ಪಿಸೋಣ. ದೇವರು ನಮ್ಮನ್ನು ದಡ ತಲುಪಿಸುತ್ತಾರೆ. ಈ ಅವಸ್ಥೆಯಲ್ಲಿ ಹೇಗೆ ಪಾರಾಗುವುದು ಎಂದು ಯೋಚಿಸುವುದಕ್ಕಲ್ಲ ನಾವು ಪ್ರತಿನಿತ್ಯ ದೇವರ ವಾಕ್ಯವನ್ನು ಆಲಿಸುವುದು. ಈ ಅವಸ್ಥೆಯಿಂದ ದೇವರು ನನ್ನನ್ನು, ನಿನ್ನನ್ನು ಬಿಡುಗಡೆಗೊಳಿಸುತ್ತಾರೆ ಎಂಬ ವಿಶ್ವಾಸದಿಂದ ನಾವು ಪ್ರತಿನಿತ್ಯವೂ ದೇವರ ವಾಕ್ಯವನ್ನು ಆಲಿಸುವುದು. ಪ್ರಿಯರೇ, ಈಗ ಆಲಿಸಿದ ದೇವರ ವಾಕ್ಯವನ್ನು ಪರಸ್ಪರ ಶೇರ್ ಮಾಡಿರಿ. ಪ್ರತಿಯೊಬ್ಬರೂ ಅನುಗ್ರಹಿಸಲ್ಪಡಲಿ. ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಆಮೇನ್. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ. ಆಮೇನ್.